ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ ಮಿನಿಲ್ಲ. ಬೆಳಿಗ್ಗೆನೆ ಎದ್ದು ದೇವ್ರ ಪೂಜೆ ಮಾಡಿ ಇವತ್ತು ತೆನೆ ಕುಯ್ಬೇಕಾಯ್ತು. ಅದರಿಂದ ಟಾರ್ಪಲ್ ತಗೊಂಡೋಗಿ ಟಾರ್ಪಲ್ ಎಲ್ಲ ಹಾಕಿ ಟಾರ್ಪಲ್ ಅರ್ದೋಯ್ತು ಅಂತ ಈ ಟೇಪ್ ತಗೊಂಬಂದೆ. ಇದು ಬಂದ್ಬಿಟ್ಟು ಸೀಟ್ಗೆ ಹಾಕೋ ಟೇಪು, ಅಂದ್ರೆ ಕೂಲಿಂಗ್ ಸೀಟ್ಗೆ ಹಾಕೋ ಟೇಪು. ಈ ಟಾರ್ಪಲ್ ಅಂಟ್ಕೊಳತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟು ಅರ್ದೋಗಿದೆ. ನೋಡ್ಬೇಕು, ಹಾಕಿ ಒಂದ್ಸಲಿ ಟ್ರೈ ಮಾಡ್ಬೇಕು. ಅಂಟ್ಕೊಳತ್ತೋ ಇಲ್ವಂತ ಗ್ಯಾರಂಟಿ ಅಂತ ಗೊತ್ತಿಲ್ಲ ಗುರು. ನೋಡೋಣ, ಅಂಡ್ಕೊಂಡ್ರೆ ಓಕೆ, ಅಂಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಬೆಳಿಗ್ಗೆ 10 ಗಂಟೆನೂ ಆಗಿಲ್ಲ ಗುರು. ಈ ರೇಂಜಿಗೆ ಬಿಸಿಲು ಹೊಡಿತಿದೆ ಅಂದ್ರೆ ಫೈನಲಿ ಟೇಪ್ ಹಾಕ್ತೆ ಗುರು. ಏನೋ ಮಾಡಿ ಟೇಪ್ ಅಂಟ್ಕೊಂಡ್ಬಿಡ್ತು. ಮೊನ್ನೆ ಕೆಲಸ ಮಾಡಿ ಬಂದಿದ್ದ ತೋಟದಲ್ಲಿ ಏನೋ ಪೈಪು ಇದಾಗ್ಬಿಟ್ಟಿದೆ ಅಂತ ಪೈಪ್ ಜಂಟಿ ಹಾಕೋಣ ಅಂತ ನಾನು ಮಂಜಣ್ಣ ಸೀದಾ ಪೆರಮ್ನಳ್ಳಿ ಹತ್ರ ಹೋದ ಗುರು. ಬೇಕಾಗಿರೋ ಐಟಮ್ಗಳ್ನೆಲ್ಲ ಒಂದು ಬಕೆಟ್ ತುಂಬಿಕೊಂಡು ಸೀದಾ ಬಂದ. ಬಟ್ಟು ಇದೊಂದೇ ಅಲ್ಲ ಗುರು ಜೈಂಟ್ ಹಾಕ್ಬೇಕಾಗಿರೋದು, ಇನ್ನೂ 3-4 ಇದ್ದಾವೆ. ಕೈಯೆಲ್ಲ ಕೆಸರಾಗಿತ್ತು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅಲ್ಲಿಂದ ಬಂದು ಹೀರೆಕಾಯಿ ಚೀಲ ಮಾಡಿದೆ ಗುರು. ಸೀದಾ ಮಾರ್ಕೆಟಿಗೆ ಹೋದೆ. ನಾವು ಹಾಕೋ ಮಂಡಿ ಇದೆ, ಮಾರ್ಕೆಟಲ್ಲಿ ಅಷ್ಟೊಂಥರ ಜನ ಇರಲಿಲ್ಲ. ನಾವು ಬಂದಲ್ಲೇ ಟೈಮ್ ಆಗ್ಬಿಟ್ಟಿತ್ತು ಗುರು. ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಗುರು, ಹೆವಿ ಹೊಟ್ಟೆ ಹಸಿತಿತ್ತು. ಅಲ್ಲಿಂದ ಸೀದಾ ಬಂದಾನೆ ಒಂದು ಎಗ್ ರೈಸು ಹಾಫ್ ಗೋಬಿ ತಗೊಂಡು ತಿನ್ಕೊಂಡು ಬಂದೆ.